ಗೂಳ್ಳೆ ನಂದಗುಂದಿನಲ್ಲಿ ಸುಮಾರು 60-70 ವರ್ಷಗಳಿಂದ ಬಡವರು ಬಗು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 90ರಿಂದ ಫಾರಂ ನಂಬರ್ 50 ಹಾಕ್ಕೊಂಡವ್ರೆ. 90ರಲ್ಲಿ ನಾವು ಹೋರಾಟ ಮಾಡಿದಾಗ ಆಲ್ ಓವರ್ ಕರ್ನಾಟಕ. ಅದಾದಮೇಲೆ 50 ಆದಮೇಲೆ 53 ಹಾಕ್ಕೊಂಡಿದ್ದಾರೆ. ಈಗ 57 ಕೂಡ ಹಾಕ್ಕೊಂಡಿದ್ದಾರೆ. ಹಿಂಗೆ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬಡವರು ಬದುಕ್ತಾ ಇರ್ತಕ್ಕಂಥ ಜಾಗದಲ್ಲಿ ಆ ಊರಿನವರೇ ಅಲ್ಲದಂಥವ್ರು ಪರಿಷ್ಠ ಜಾತಿ ಸೇರಿದವರು ಅಂತ ಹೇಳ್ಬಿಟ್ಟು ಬುಡದ ಜಂಗಮದವ್ರು ಸೇರಿದವರು ಅಂತ ಹೇಳ್ಬಿಟ್ಟು ಸಂಜಯ್ ಕುಮಾರ್ ಅವ್ರ ಫ್ಯಾಮಿಲಿ ಅದೇ ಜಾಗಕ್ಕೆ ಡಾಕ್ಯುಮೆಂಟನ್ನು ಮಾಡಿಸ್ಕೊಂಡಿದ್ರು. ಅದನ್ನು ಈ ರೈತರಿಗೆ ಗೊತ್ತಾದ ಮೇಲೆ ಅದು ಕಂಪ್ಲೇಂಟೆಲ್ಲ ಕೊಟ್ಟು ಎಂಕ್ವೈರಿ ಎಲ್ಲ ಮಾಡಿಸಿದ ಮೇಲೆ ಅದು ಕಣ್ಣಿಡಿದು ಅವರು ಸ್ಥಳೀಯರು ಅಲ್ಲ, ಪರಿಷ್ಠ ಜಾತಿನವರು ಅಲ್ಲ ಅಂಥೇಳಿ ರದ್ದು ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕ್ಯಾನ್ಸಲ್ ಮಾಡಿ ಅವ್ರನ್ನ ಕ್ರಿಮಿನಲ್ ಕೇಸು ಕೂಡ ಆಯ್ತು ಆ ಟೈಮಲ್ಲಿ. ಅದಾದಮೇಲೆ ಸುಮಾರು 22 ಎಕರೆ ಜಮೀನನ್ನ ಸರ್ವೆ ನಂಬರ್ 181, 182 25 ಎಕರೆ ಜಮೀನನ್ನ ಸಿ ಅವರು ಸರ್ಕಾರಕ್ಕೆ ಮುಟ್ಗೋಲು ಹಾಕಿದ್ರು. ಮತ್ತು ಬೇರೆಯವರು ಬೇರೆ ಕೆಲಸ ಮಾಡೋಕ್ಕೆ ಹೊರಟಾಗ ಕೂಡ 1, 2, 3 ಸಾರಿ ಸರ್ಕಾರ ಅದನ್ನ ಮುಟ್ಗೋಲು ಅಂತ ಹಾಕ್ಯಂತು. ಎಲ್ಲ ದಾಖಲೆಗಳು ಕೂಡ ನಿಮಗೆ ಕೊಟ್ಟಿದ್ದೀವಿ, ಅದರಲ್ಲಿದೆ. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಯಿತು. 2-3 ಟೈಮು ಅದನ್ನು ಮುಟ್ಗೋಲು ಹಾಕ್ಕೊಂಡ್ಮೇಲೆ ಅದು ಕನಿಷ್ಠ ಅಂದರೆ ಇವತ್ತಿನ ಬೆಲೆ ಒಂದು 100ರಿಂದ 150 ಕೋಟಿ, ಅವರೇಜ್ ಒಂದು ಎಕರೆಗೆ 5 ಅಂತ ಹೇಳಿದ್ರು ಕೂಡ ಅದು ಸರ್ಕಾರಕ್ಕೆ ಉಳಿಬೇಕು. ಸರ್ಕಾರ ಅಂತ ಅದು ಆಸ್ತಿ ಆದಮೇಲೆ ಸರ್ಕಾರ ನೆಕ್ಸ್ಟು ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಅದನ್ನು ಕಮಿಟಿನಲ್ಲಿ ತಂದು ಟಾಸ್ಕೆಟ್ ಕಮಿಟಿ, ದರ್ಖಾಸ್ತು ಕಮಿಟಿ ಚರ್ಚೆ ಮಾಡಿ ಅದನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಫಲಾನುಭವಿಗಳಿಗೆ. ಬಟ್ 99.9 ಫಲಾನುಭವಿಗಳಿಗೆ ಮಾಡಬೇಕಂತ ಕಾನೂನು ಇರೋದು. ಯಾವುದೇ ಸಮುದಾಯದವರಿರಲಿ, ಯಾವುದೇ ಜಾತಿ ಬಡವರಿರಲಿ. ಈಗಿರೋವಾಗ ಎಲ್ಲೂ ಕೂಡ ಮತ್ತೆ ಕೋರ್ಟ್ಗೆ ಹೋಗಿಲ್ಲ, ಮತ್ತು ಆ ಸುದ್ದಿ ಎತ್ತಿಲ್ಲ, ಅವ್ರಿಗೆ ಗೊತ್ತೇ ಆಗಿಲ್ಲ. ಈಗ ಒಬ್ಬ ಇಲ್ಲಿ ಭೂಗಳ ಸಜಿದ್ ಅಲಿ ಖಾನ್ ಅಂತೇಳಿ ಈ ದೊಡ್ಡಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಯಾರ್ಯಾರು ಬಡವರು ಅನಿದ್ಯವಂತರಿದ್ದಾರೆ ನೋಡೋದು, ಅಲ್ಲಿ ರೌಡಿಗಳನ್ನ ಉಪಯೋಗ ಮಾಡಿಕೊಳ್ಳೋದು, ಕೆಲವು ಪೊಲೀಸ್ ಆಫೀಸರ್ಸ್ನ, ಕೆಲವು ಕಂದಾಯ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಅಂಥ ಜಾಗ ಲೂಟ್ ಮಾಡೋದಂತ ಕೆಲಸ. ಈ ಜಾಗದಲ್ಲಿ ಕೂಡ ಅದೇ ಥರ ಇಲ್ಲಿ ಸಿ ಬಂದು ತೇಜಸ್ ಕುಮಾರ್ ಅಂತೇಳಿ ಇದ್ದರು 2023ರಲ್ಲಿ. ಆ ತೇಜಸ್ ಕುಮಾರ್ ಯಾರಪ್ಪ ಅಂತ ಹೇಳಿದ್ರೆ KR-ಪುರದಲ್ಲಿ ಅವರು 5 ವರ್ಷ ಹಿಂದೆ ತಹಸೀಲ್ದಾರ್ ಆಗಿದ್ದರು. ಆ ಟೈಮ್ನಲ್ಲಿ ವೈಟ್ ಫೀಲ್ಡಲ್ಲಿ ಸುಮಾರು 1,000 ಕೋಟಿ ಬೆಲೆ ಬಾಳಂಥ ಸರ್ಕಾರಿ ಜಾಗನ ಪ್ರೈವೇಟ್ ಪಾರ್ಟಿಗೆ ಆರ್ಡರ್ ಮಾಡಿಬಿಟ್ಟಿದ್ರು. ಆ ಕೇಸಲ್ಲಿ 2 ಟೈಮ್ 3 ಟೈಮು ಲೋಕಾಯುಕ್ತಲ್ಲ ರೈಡ್ ಆಗಿ ಅಥವಾ ಜೈಲಾಗಿದ್ದ. ಆಮೇಲೆ ಸಸ್ಪೆಂಡ್ ಆದವು, ಜೈಲಿಂದ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡಿದ್ದ. ತಿರುಗಿ ಅದೇ ಪಾರ್ಟಿ ಪ್ರಮೋಷನ್ ಕೊಟ್ಟರು ಸರ್ಕಾರದವರು. ಸಿ ಆಗಿ ಅವ್ರನ್ನ ಇಲ್ಲಿ ಹಾಕಿದ್ರು, ಇಲ್ಲಿ ನಿಮ್ಮ ಸಬ್ ಡಿವಿಷನ್ಗೆ. ಇಲ್ಲಿ ಸಿ ಕೆಲಸ ಇದೇ ಥರ ಮಾಡ್ತಾ ಇದ್ದವನು ಈ ಕೇಸು ಅವ್ರ ಮುಂದೆ ಬಂತು. ಯಾರು ಅರ್ಜಿ ಹಾಕ್ಕೊಂಡಿಲ್ಲ, ಯಾರು ನಾವು ವಿವರ ಹೇಳ್ತಾ ಇದ್ದೀವಿ, ದಾಸೇವತೆ ಅಂಡ್ ಟೀಮು ಅರ್ಜಿ ಹಾಕೇ ಇಲ್ಲ. ಅವನೇ ಒಂಥರ ಅರ್ಜಿ ಥರ ಕ್ರಿಯೇಟ್ ಮಾಡಿಬಿಟ್ರು. ಅವರು SCಗಳಲ್ಲ ಅಂತ ಕೇಸ್ ರಿಜಿಸ್ಟರ್ ಆಗಿದೆ, FIR ಕಾಪಿ ಅದರಲ್ಲಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ರದ್ದಾಗಿದೆ. ಯಾವುದೇ ಅವ್ರ ವಿಚಾರಗಳೇ ಇಲ್ಲ. SC ಜಾಗ ಇದು, ಮತ್ತು ಅವ್ರನ್ನೂ ಕರೆದು ಇವ್ರನ್ನೂ ಕರೆದು ನಾನು ರಾಜಿ ಮಾಡಿ ಮತ್ತೆ ಅವ್ರಿಗೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗೋ ಟೈಮಲ್ಲಿ ಆರ್ಡರ್ ಮಾಡಿ ಹೋಗ್ತಿದ್ದ. ಅದು ಕಾಪಿ ಇದ್ದಾರೆ, ಅದರಲ್ಲಿದೆ, ನಿಮ್ಗೆ ಕೊಟ್ಟರೆ ಕಾಪಿಲಿ. ಅದು ರೈತರಿಗೆ ಗೊತ್ತಾದಮೇಲೆ ಅದು ಅಬ್ಜೆಕ್ಷನ್ ಮಾಡಿ ಲೆಟ್ರು ಆ ಕಡೆ ಈ ಕಡೆ ಕೊಟ್ಟಾದಮೇಲೆ ಅದು ಒಂದು ಸ್ಟೇ ಆಯಿತು.
ಬಟ್ ಪೊಸಿಷನಲ್ಲಿ ಅವತ್ತಿಂದ ಇವತ್ತವರೆಗೂ 79 ವರ್ಷದಿಂದ ಅವರೇ ಇದ್ದಾರೆ. ಸರ್ ಆತ ಹೋದ್ಮೇಲೆ ಇಲ್ಲಿ ದುರ್ಗಾಶ್ರೀ ಅಂತ ಹೋಗಿ AC ಬಂದ್ಲ ಆ ಅಮ್ಮನ ಮುಂದೆ ಕೇಸ್ ಬಂತು. ಆ ಅಮ್ಮನಾದರೂ ಕೂಡ ಫಸ್ಟ್ ಅವ್ನು ಆರ್ಡ್ರ್ ಮಾಡಿ ಹೋದ್ಮೇಲೆ ಏನಾಯಿತು, ಸರ್ಕಾರದಿಂದ ಬಂದು ಪಾಣಿ ಇನ್ವಿಟೇಷನ್ನು ಈ ಭೂಗಳ ಹೆಸರಲ್ಲಿ ಹರಡ್ತು. ಅದನ್ನಿಟ್ಕೊಂಡು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ AC ಮುಂದೆ ಹಾಕ್ಕೊಂಡಾಗ ದುರ್ಗಾಶ್ರೀ ಅರೇ ಸರ್ಕಾರಿ ಜಾಗ ಇಷ್ಟು ಕೋಟಿ ಬೆಲೆ ಬಾಳ್ತದೆ, ಸರ್ಕಾರಿ ಜಾಗನ ನಾವು ರಕ್ಷಣೆ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ, ನಾವು ಮಾಡಲೇಬೇಕಿದ್ದು ವಿರಿಜ್ ಇನ್ನೇನಿದೆ ಅಂತ ಹೇಳ್ಕೊಂಡೇ ಇದ್ದು, ಮತ್ತು ಇವನು ಸಂಜೀವ್ ಖಾನ್ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮತ್ತೆ ಆಕೆ ಆತನಿಗೆ ಆರ್ಡರ್ ಮಾಡಿ ಹೊರಟೋಗ್ಬಿಟ್ರು. ಇದರ ಮಧ್ಯದಲ್ಲಿ ತೇಜಸ್ ಕುಮಾರ್ ಹೋದಾದಮೇಲೆ ಅಲ್ಲಿ ಕೆಲವು ರೌಡಿಗಳನ್ನು ಕರ್ಕೊಂಬಂದು ದಾಖಲೆ ಸರಿಯಾಗಿಲ್ಲ ಅಂದರೂ ಕೂಡ ಯಾವುದೋ ಒಂದು ಸಿವಿಲ್ ಕೋರ್ಟ್ದೊಂದು ಕಾಪಿ ಅಂತ ಇಟ್ಕೊಂಬಂದು ಸುಮಾರಾಗೆ ಇದೆಲ್ಲ ತಮಗೆ ಗೊತ್ತಿದೆ. ಇದೊಂದೇ ಕೇಸ್ಗಲ್ಲ, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಗುಮ್ ಸಾಗುವಳಿ, ಗ್ರೀನ್ ಬೆಲ್ಟು, ಅಟ್ರಾಸಿಟೀಸು, ರೈತರಿಗೆ ಪತ್ರ ಬರಬೇಕಾಗಿರೋದು, ಮಶಾಣದ ವಿಚಾರಗಳು, ಆಮೇಲೆ ಎಲ್ಲಿ ಕೇಸು ಕೌಂಟ್ರ್ ಕೇಸುಗಳಾಗ್ತವೆ, ಇಂಥವೆಲ್ಲ ವಿಚಾರಗಳನ್ನು ಇಟ್ಟು ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಇದು ಒಂದು ಇಶ್ಯೂ. ಅಂಥ ಟೇಬಲಲ್ಲಿ ನಾವು ಕ್ರಮ ತಗೊಂತೀವಿ ಅಂತ ಹೇಳಿದವರು ಅಧಿಕಾರಿಗಳೆಲ್ಲ ಅವ್ರಿಗೆ ಶಾಮೀಲಾಗಿ ಕ್ರಮ ತಗೊಳ್ಳಿಲ್ಲ. ಅವನೇನಪ್ಪ ಅಂತ ಹೇಳಿದರೆ ಈ ಪ್ರೊಟೆಸ್ಟ್ ಮಾಡಾದ್ಮೇಲೆ ಮುನ್ಕಿಸ್ಟ್ ನಾನು ಇನ್ಸ್ಪೆಕ್ಟ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇವ್ನು ಕಂಪ್ಲೇಂಟ್ ಸರಿಯಾಗಿ ಅಟೆಂಡ್ ಮಾಡ್ತಾಯಿಲ್ಲ, ಬಡವರು ಅಷ್ಟೇ ಕೊಡ್ತಾಯಿಲ್ಲ ಅಂತ ಟ್ರಾನ್ಸ್ಫರ್ ಮಾಡಿದ್ವಿ. ಇದಾದಮೇಲೆ ಇಷ್ಟೆಲ್ಲ ನ್ಯೂಸ್ಗಳು ನೀವು ಮಾಡಿದ್ದೀರ. ಅಲ್ಲಿ ಬೆಂಗಳೂರಿಂದ ಏನೂ ದಾಖಲೆ ಇಲ್ಲ ಅಂದರೂ ಕೂಡ ಇವನು ಪೊಲೀಸು ಸದ್ಯಕ್ಕೆ ಇಟ್ಕೊಂಡು ಅವನು ಏನಪ್ಪ ಸಬ್ಸಿಡಿ ಇನ್ಸ್ಪೆಕ್ಟರ್ಸು ಸಾದಿಕ್ ಪಾಷಾ ಆವತ್ತನ ಜೊತೆ ಇಟ್ಕೊಂಡು ಅವನೊಂಥರ ಬಾಡಿ ಗಾರ್ಡ್ ಥರ ನಿಂತ್ಕೊಂಡು ಇವೆಲ್ಲ ನೋಡಿ ಈ ಥರ ಕಾಂಪೌಂಡ್ ಹಾಕ್ಸ್ಬಿಟ್ಟ. ನೋಡಿ ಇವ್ರಿಗೆ ಅಧಿಕಾರನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ. ಅವಾಗ ಎಲ್ಲ ಥರದನ್ನ ಕಂಪ್ಲೇಂಟ್ ಮಾಡಿದ್ವಿ. ನೋಡಿ ಬೆಂಗಳೂರು ರೋಡಿಗಳಿವರು ಇವರು ಬಂಗಾರ ಎಷ್ಟು KG ಇವ್ರ ಮೇಲೆ. ಇವನ ಹೆಸರು ದಾಸ ಅಂತ. ಬೆಂಗಳೂರಲ್ಲಿ 4-5 ಕಡೆ ಇವ್ರ ಮೇಲೆ FIR ಇದೆ. ನೀವು TV ಪೇಪರ್ ನೋಡಿರ್ತೀರ, ಅಲ್ಲಲ್ಲಿ ಒಂದು 100-200 ಜನ ಇಟ್ಕೊಂಡಿರ್ತಾನೆ ಇವನು. ಆ ಬಾಡಿಗೆ ಜನಗಳನ್ನ ಕರ್ಕೊಂಬಂದು ಭೂಗಳ ಪರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅವನು ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು. ಆ ಥರ ಅವತ್ತು ರೌಡಿಗಳನ್ನ ಪೊಲೀಸ್ಗಳನ್ನ ಕರ್ಕೊಂಬಂದು 150-200 ಜನ ಸೋಡಾ ಬಾಟ್ಲು ಕುಡಿಯೋ ಬಾಟ್ಲುಗಳೆಲ್ಲ ಇಟ್ಕೊಂಡು ಆ ರೈತರ ಮೇಲೆಲ್ಲ ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ನಡೆದರೂ ಕೂಡ FIR ಮಾಡಿಲ್ಲ. ನೋಡಿ ಇವರೆಲ್ಲ ಬಂದು ಬೆಂಗಳೂರಿಂದ ಕರ್ಕೊಂಬಂದಿರೋ ಕ್ರಿಮಿನಲ್ಸ್ ಇವರೆಲ್ಲ. ಇಷ್ಟೆಲ್ಲ ನಡೆದರೂ ಕೂಡ ಮತ್ತೆ 6-7 ಕಂಪ್ಲೇಂಟನ್ನು ಕೊಟ್ಟಾಗಿದೆ. 6-7 ಕಂಪ್ಲೇಂಟ್ ಕಾಪಿ ಅದರಲ್ಲಿ ಕೊಟ್ಟಿರೋದ್ರಲ್ಲಿ ಕೊಟ್ಟರೂ ಕೂಡ ಈ ಸಾದಿಕ್ ಅಲಿ ಖಾನ್ ಹತ್ರ ಇವನು ಶಾಮೀಲಾಗಿ ಇವನು ಸಾದಿಕ್ ಪಾಷಾ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದು ಅವನು ಇರೋವರೆಗೂ ಕೂಡ ಅವ್ರ ಪರವಾಗಿ ಕೆಲಸ ಮಾಡಿಕೊಂಡು ಬಾಡಿ ಗಾರ್ಡ್ ಥರ ಪೊಲೀಸ್ ಕಳಿಸ್ಕೊಂಡು ಇಲ್ಲೀಗಲ್ಲದೆಲ್ಲ ಮಾಡಿದ. ಆಮೇಲೆ ಸರ್ವೆ ಪೋಡಿ ಕೂಡ ಮಾಡಿಸ್ಕೊಂಡಿದ್ರು. ಸರ್ವೆ ಪೋಡಿ ಮಾಡಿಸೋದು ಇಲ್ಲೀಗಲ್ ಅಂತೇಳಿ ಫೀಲ್ ಹಾಕಿದ ಮೇಲೆ ಆ ಜಂಟಿ ಸರ್ವೆ ಕಮಿಷನ್ರು ಅದನ್ನು ಕ್ಯಾನ್ಸಲ್ ಮಾಡಿ ರದ್ದು ಮಾಡಿದ್ರು. ಅದನ್ನು ತಿರ್ಗಿ ರದ್ದು ಮಾಡೋ ಕಾಪಿ ಕೂಡ ಅದ್ರಲ್ಲಿ ಹಾಕ್ತಿದ್ದೀವಿ ನಾವು. ರದ್ದು ಮಾಡಿದ್ಮೇಲೆ ತಿರ್ಗಿ ಅದು ಸರ್ಕಾರದ್ದೇನೆ, ಕಾನೂನು ಪ್ರಕಾರ ಸರ್ಕಾರದ್ದೇನೆ. ಹಾಗೂ ಕೂಡ ಅವನು ಏನು ಕೂಡ ನೋಡಿದಿರ ಕೆಲವು ಸ್ಥಳೀಯರನ್ನು ರೌಡಿಗಳನ್ನು ಕ್ರಿಮಿನಲ್ ಕೇಸ್ ಇರೋರನ್ನ ಜೊತೆಗಿಟ್ಕೊಂಡು ಅದನ್ನು ಯಾಗನ ಮಾಡಿ ಹೊಡಿಲೇಬೇಕಂತ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾನೆ. ಈಗ ಅದು DC ಮುಂದೆಗಡೆ ಇದೆ. DC ಅವ್ರಿಗೆ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಆಮೇಲೆ ಕೃಷ್ಣ ಬರೇಗೌಡರು ಕಂದಾಯ ಸಚಿವರಾಗಿದ್ದಾಗ ಸಾಕಷ್ಟು ಸುಧಾರಣೆ ತರಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಂಥವ್ರು. ಅವರು ಇನ್ನೂ ಒಂದು 2 ವರ್ಷ ಇರಬೇಕಾಗಿತ್ತು, 1 ವರ್ಷ ರಾಜಕೀಯದ ಕಾರಣಾಂತರದಿಂದ ಅವ್ರಿಗೆ ಚೇಂಜ್ ಮಾಡಿ ನಗರ ಅಭಿವೃದ್ಧಿ ಕೊಟ್ಟವ್ರೆ.